ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕನ್ನಡ ಅಡ್ವೆಂಚರ್ಸ್. ಸೊ ಗೈಸ್, ಇವತ್ತು ನಾವು ಒಂದು ಕ್ರೇಜಿ ವಿಡಿಯೋ ಆದರೆ ತಂದಿದ್ದೀವಿ. ನಾನು ಅದು ಎಷ್ಟೊಂದು ದಿವಸದಿಂದ ಮಾಡಬೇಕು ಅಂತಿದ್ದೆ, ಕಾರ್ ರಿವ್ಯೂ ವಿಡಿಯೋ. ನಮ್ಮ ಟಾಟಾ ಇಂಡಿಕಾ DLS. ಸೊ ಹಳೇ ಗಾಡಿ ಇದು, ಆದರೆ ಇನ್ನೂ ನ್ಯೂ ಕಂಡೀಷನಲ್ಲಿದೆ. ಇಂಜಿನ್ ಮಾತ್ರ ಸಕ್ಕತ್ತಾಗಿದೆ. ಸೊ ಇದ್ರದ್ದು ಕಾರ್ ರಿವ್ಯೂ ವಿಡಿಯೋ ಮಾಡೋಣ ಅಂತಿದ್ದೆ. ಸೊ ನೀವು ತೋರಿಸಿ ಸಪೋರ್ಟು ನಮ್ಮ TVS ಎಂಟೋರ್ಕ್ ಮೇಲೆ ಅಷ್ಟಿಷ್ಟಲ್ಲ, 72 ವ್ಯೂಸ್ ಏನೋ ಹೋಗಿದೆ. ಸೊ ಒಳ್ಳೆ ಬೂಸ್ಟ್ ಕೊಟ್ಟಿದೆ. ಅದಕ್ಕೆ ಅಂತ ಇವತ್ತು ನಾನು ತೊಗೊಂಬಂದಿದ್ದೀನಿ ನಮ್ಮ ಕಾರು ಟಾಟಾ ಇಂಡಿಕಾ. ಸೊ ಇವತ್ತು ಇದ್ರದ್ದು ರಿವ್ಯೂ ನೋಡೋಣ. ಇಂಜಿನ್ ಸ್ಪೆಸಿಫಿಕೇಷನ್ಸ್ ಏನು, ಮೈಲೇಜ್ ಎಷ್ಟು ಕೊಡುತ್ತೆ, ಮತ್ತು ಎಲ್ಲ ಏನೇನು ಎಕ್ಸ್ಟ್ರಾ ಫೀಚರ್ಸ್ ಇದೆ, ಏನೇನು ಇರಬೇಕಿತ್ತು ಆವಾಗಿನ ಕಾಲದಲ್ಲಿ. ಸೊ ಮೈಲೇಜ್ ಎಷ್ಟು ಎಲ್ಲ ಡಿಸ್ಕಸ್ ಮಾಡೋಣ. ಸೊ ಇದು ನಮ್ಮ ಕಾರು. ನಾವು ತೊಗೊಂಡಿದ್ದಾದರೆ ಇದು 3rd ಹ್ಯಾಂಡಲ್ಲು. ಸೆಕೆಂಡ್ ಹ್ಯಾಂಡಲ್ ನಮ್ಮ ರಿಲೇಷನ್ಸ್ ಹತ್ರನೇ ಇತ್ತು. ಇವಾಗಲೂ ಅವ್ರ ಹೆಸ್ರ ಮೇಲೆ ಇದೆ, ಬಟ್ ನಾವು ದುಡ್ಡು ಕೊಟ್ಟು ಎಲ್ಲ ತೊಗೊಂಡಿದ್ದೀವಿ. ಬಿಕಾಸ್ ನಮ್ಮ BPL ಕಾರ್ಡು ಆ ಇಶ್ಯೂಸ್ ಈ ಇಶ್ಯೂಸ್ ಅಂತೇಳಿ ಅವ್ರ ಹೆಸರಲ್ಲೇ ಇದೆ, ಇನ್ನೂ ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ನಾವು. ಸೊ ಅದಕ್ಕೆ ಇದು 3rd ಹ್ಯಾಂಡಲ್ಲು. ಸೊ ಇದ್ರದ್ದು ಕಾಸ್ಟ್ ಏನು, ಎಷ್ಟು ಬಿತ್ತು, ನಾವು ಎಷ್ಟಕ್ಕೆ ತೊಗೊಂಡ್ವಿ, ಇದು ಇವಾಗ ವ್ಯಾಲ್ಯೂಯೇಷನ್ ಮಾಡಿದ್ರೆ ಎಷ್ಟು ಹೋಗುತ್ತೆ ಎಲ್ಲ ಡಿಸ್ಕಸ್ ಮಾಡೋಣ. ಸೊ ಹೋಗ್ತಾ ಮಾತಾಡ್ಕೊಳ್ಳೋಣ. ಇಲ್ಲಿ ಜಾಸ್ತಿ ಮಾತಾಡೋದು ಬೇಡ, ಹೋಗ್ತಾ ಮಾತಾಡಿದ್ರೆ ನಿಮಗೂ ಚೆನ್ನಾಗಿರುತ್ತೆ. ಒಂದು ಡ್ರೈವ್ ಹೋಗ್ತಾ ಮಾತಾಡೋಣ. ಸೊ ಬನ್ನಿ ನೋಡೋಣ. ಸೊ ಗೈಸ್, ಇದರಲ್ಲಿ ಆದರೆ ವೀಲ್ಸ್ ಆದರೆ 13 ಇಂಚ್ ಅಲಾಯ್ ವೀಲ್ ಬರುತ್ತೆ. ಸೊ 165/65 13 ಇಂಚ್ ಅಲಾಯ್ ವೀಲು. ಸೊ ಎಲ್ಲ ತುಕ್ಕಿಡ್ದುಬಿಟ್ಟಿದೆ. ಸೊ ಬಟ್ ಚೆನ್ನಾಗಿದೆ. ಬಟ್ ಇನ್ನೂ ಜಾಸ್ತಿ ಕಾನ್ಫಿಗರೇಷನ್ಸ್ ಇಂದ ಕೊಟ್ಟಿದ್ರೆ ಚೆನ್ನಾಗಿರೋದು. ಬಿಕಾಸ್ ಹೈ ಸ್ಪೀಡಿಂಗ್ಸಲ್ಲೆಲ್ಲ ಶೇಕಿ ಇರುತ್ತೆ. ಮೀನ್ಸ್ ಇದ್ರದ್ದು ಡಿಸ್ಕ್ ಹೋಗಿದೆ ಅಂದರು, ಬಟ್ ಆಲ್ಮೋಸ್ಟ್ ನನಗೆ ಟೈರಿಂದು ಪ್ರಾಬ್ಲಮ್ ಇರುತ್ತೆ ಅನಿಸ್ತಾ ಇದೆ. ಸೊ ದಿಸ್ ಈಸ್ ಹ್ಯಾಚ್ ಬ್ಯಾಕ್ ವರ್ಷನ್ ಅಲ್ಲ, ಅದಕ್ಕೆ 13-14 ಇಂಚ್ ಅಲಾಯ್ ವೀಲ್ ಸಿಗುತ್ತೆ. ಸೊ ಬನ್ನಿ ಇನ್ನು ಎಲ್ಲ ಒಳಗೆ ಕೂತ್ಕೊಂಡು ಮಾತಾಡೋಣ. ಸೊ ಗೈಸ್, ಇವಾಗ ನೋಡ್ತಾ ಇದ್ದೀರಲ್ಲ, ನಾವು ಡ್ರೈವಿಂಗ್ ಮಾಡ್ತಾ ಕಾರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತಿದ್ದೀವಿ. ಸೊ ಇದೇ ಈ ಗಾಡಿ ಬಂದ್ಬಿಟ್ಟು ಟೋಟಲ್ ಆಗಿ 1,23,000 ಆದರೆ ರನ್ ಆಗಿದೆ. ಇದು ಬಂದ್ಬಿಟ್ಟು 2001 ಮಾಡಲ್ಲು, 2001 or 2 ಮಾಡಲ್ಲು, ಅವಾಗಲೇ ತೊಗೊಂಡಿದ್ದು. ಸೊ ಇನ್ನೂ RC ರನ್ನಿಂಗ್ ಅಲ್ಲಿ ಇಟ್ಕೊಂಡಿದ್ದೀವಿ ನಾವು. ಸೊ ಇದು ಬಂದ್ಬಿಟ್ಟು ಬೇಸಿಕಲಿ 1.4 ಲೀಟರ್ ಆಸ್ಪಿರೇಟೆಡ್ ಡೀಸೆಲ್ ಇಂಜಿನು. ಡೀಸೆಲ್ ಗೊತ್ತಲ್ಲ ನಿಮಗೆ ಹೇಗಿರುತ್ತೆ ಅಂತ. ಇದ್ರಲ್ಲಿ ಆದ್ರೆ ರಾ ಪವರ್ ಆದ್ರೆ ನಿಮಗೆ ಸಿಗುತ್ತೆ, ಸಖತ್ತಾಗಿರುತ್ತೆ ರಾ ಪವರ್. ನಾನು ಎಷ್ಟೊಂದು ಗಾಡಿಗಳು ಓಡಿಸಿದ್ದೀನಿ, ಬಟ್ ಇದ್ರಷ್ಟು ಸಿಕ್ಕಿರೋ ಅಷ್ಟು ರಾ ಪವರ್ ಯಾವ್ದ್ರಲ್ಲೂ ಸಿಕ್ಕಿಲ್ಲ. ಸೊ ಹಳೆ ಇಂಜಿನ್ ಅಂದ್ರೆ ಅಷ್ಟು 2001 ಮಾಡಲ್ ಅಂದ್ರೆ ಇಷ್ಟೊತ್ತಿಗೆ ಇವಾಗಲೇ 27 ವರ್ಷ ಗಾಡಿ ಇದು. ಅವಾಗಲೇ ಅದಕ್ಕೆ ಮುಂಚೆ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತು, ಯಾವ ತರ ಇರುತ್ತೆ ಇದ್ರದ್ದು ರಾ ಪವರ್ ಇಂಜಿನ್ ಆದ್ರೆ ಅಂತ. ಸೊ ಹೀಗಿದೆ ಈ ಗಾಡಿ ಬಂದ್ಬಿಟ್ಟು. ಇನ್ನೂ ಏನು ಪ್ರಾಬ್ಲಮ್ ಇಲ್ಲ ಈ ಗಾಡಿಲಿ. ಮೇಜರ್ ಪ್ರಾಬ್ಲಮ್ ಏನು ಅಂದ್ರೆ ಸ್ಟೀರಿಂಗ್ ಅಲ್ಲಾಡುತ್ತೆ ಹೈ ಸ್ಪೀಡ್ಸ್ ಹೋದಾಗ. ಸೊ ಅದನ್ನ ನಿಮಗೆ ತೋರಿಸ್ತೀನಿ. ಬಿಕಾಸ್ ಆಫ್ ಡಿಸ್ಕ್ ಹೋಗಿದೆ, ತುಂಬಾ ಹಳೇದಲ್ಲ, ಅದಕ್ಕೆ ಡಿಸ್ಕ್ ಹೋಗಿದೆ ಇದು. ಅಂಡ್ ಅಗೇನ್ ಇದ್ರ ಬಂದ್ಬಿಟ್ಟು ಇದ್ರದ್ದು ಪವರ್ ಮಾತಾಡೋದಾದ್ರೆ 53 PS ಇದೆ. ಸೊ ಸಕ್ಕದಾಗಿದೆ. ಏನು ಅಂದ್ರೆ ಫಸ್ಟ್ ಗೇರ್ ಅಲ್ಲಿ ಫುಲ್ ಏನಿದೆಯಲ್ಲ, ಅದರಲ್ಲಿ ನಾನು ಯಾವ ಗಾಡಿಲೂ ಅಷ್ಟೇನು ನೋಡಿಲ್ಲ, ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಈ ಗಾಡಿಲಿ ಮಾಡಿದಷ್ಟು. ಸೊ ಇನಿಷಿಯಲ್ ಟಾರ್ಕ್ ಅನ್ನೋದು ಮಾತಾಡಿದ್ರೆ, ಟಾರ್ಕ್ ಬಂದ್ಬಿಟ್ಟು 85 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. 85 ಈಸ್ ಆಗಿನ ಕಾಲದಲ್ಲಿ ಒಳ್ಳೆ ಸಕ್ಕದಾಗಿರೋ ಪವರ್ ಅನ್ಕೋಬಹುದು ಇದನ್ನ. ಇನ್ನು ಮೇಜರ್ ಸೆಗ್ಮೆಂಟ್ಸ್ ಇದ್ವು ಆಗಿನ ಕಾಲದಲ್ಲಿ, ಬಟ್ ದಿಸ್ ಈಸ್ ಹ್ಯಾಚ್ ಬ್ಯಾಕ್ ಅಂತ ಬರ್ತಿತ್ತು. SUV ಅಲ್ಲ, ಹ್ಯಾಚ್ ಬ್ಯಾಕ್ ಅಂತ ಬರ್ತಾ ಇತ್ತು. TVS ಅಂತೀನಿ ಈಗ, ಟಾಟಾ ಇಂಡಿಕಾ ಹ್ಯಾಚ್ ಬ್ಯಾಕ್ ನಿಮಗೆ ಗೊತ್ತಿರುತ್ತೆ. ಸೊ ಇದರಲ್ಲಿ ಮೇಜರ್ ಆಗಿ ನೆಕ್ಸ್ಟ್ ಬಂದಿದ್ದು ಅಪ್ಕಮಿಂಗ್ ಮಾಡಲ್ಸ್ ಎಲ್ಲ ಏನಾಯ್ತು, ಟ್ಯಾಕ್ಸಿಯಾಗಿ ಕನ್ವರ್ಟ್ ಆಯ್ತು. ನೀವು ತುಂಬಾ ಕಡೆ ನೋಡಿರ್ತೀರಾ ಟ್ಯಾಕ್ಸಿ, ಇಂಡಿಕಾನ ಟ್ಯಾಕ್ಸಿಯಾಗಿ ನೋಡಿರ್ತೀರಾ. ಅದು ವೈಟ್ ಕಲರ್. ನಮ್ದು ಇದು ಒಂಥರ ಬ್ಲೂ, ಸ್ಕೈ ಬ್ಲೂ ಕಲರ್. ಇದನ್ನ ಮೇಜರ್ಲಿ ನಾನಂತೂ ಎಲ್ಲೂ ನೋಡಿಲ್ಲ. ಈಗ ಒಂದು ಕಾರ್ ಬಿಟ್ಟು ಮೇಜರ್ ಆಗಿ ನಾನು ಎಷ್ಟು ನೋಡಿದೀನಿ, ಒಂದು ಇಂಡಿಕಾ ಕಾರು ಇಲ್ಲ. ಸೊ ಅರ್ಥ ಮಾಡ್ಕೋಬಹುದು, ಇದು ಅವಾಗಿನ ವರ್ಷನ್. ಇದರಲ್ಲಿ ಮತ್ತೆ ಬ್ಲೂ ಕಲರ್ ಅಲ್ಲಿ ಯೆಲ್ಲೋ ಪ್ಲೇಟು, ಅದೇ ಯಾವ್ದು ಬ್ಲೂ ಕಲರ್ ನೋಡಿಲ್ಲ ಅಂದ್ರೆ ಯೆಲ್ಲೋ ಪ್ಲೇಟ್ ಇಲ್ಲಿಂದ ನೋಡ್ಲಿ. ಸೊ ವೈಟ್ ಕಲರ್, ಸಿಮೆಂಟ್ ಕಲರ್ ಎಲ್ಲ ಯೆಲ್ಲೋ ಪ್ಲೇಟ್ ಆಗಿದಾವೆ. ಇದ್ರದ್ದು ಅಪ್ಕಮಿಂಗ್ ಮಾಡಲು ಅದೆಲ್ಲ ಬೇರೆ ನೆಕ್ಸ್ಟ್ ಬಂದಿದ್ದು 2005 2006 ಆ ಟೈಮಲ್ಲಿ ಇಂಡಿಕಾ ತುಂಬಾ ಫೇಮಸ್ ಟ್ಯಾಕ್ಸಿಗೆ. ಸೊ ಇದ್ರದ್ದು ಟಾರ್ಕ್ ಹೇಳೋದ್ನಲ್ಲ, 85 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ದೆನ್ ಇದ್ರದ್ದು ಮೈಲೇಜ್ ಮಾತಾಡೋದಾದ್ರೆ ನನಗಾದ್ರೆ ನಾವು ಓಡಾಡಿಸಿರೋ ಪ್ರಕಾರ ನಮಗೆ 20 ಆದ್ರೆ ಕೊಡುತ್ತೆ, 18 to 20 ಕೊಡುತ್ತೆ. ಸೊ ಇನ್ನ ಸಿಟಿಲೆಲ್ಲ ನಾವು ಅಷ್ಟೇನು ಯೂಸ್ ಮಾಡಿಲ್ಲ, ಬಿಕಾಸ್ ನಾವಿರೋದು ಇಲ್ಲೇ ಅಲ್ಲ, ಭದ್ರಾವತಿಯಲ್ಲಿ, ಶಿವಮೊಗ್ಗದಲ್ಲಿ. ಸೊ ಇದ್ರಲ್ಲೆಲ್ಲ ಎಷ್ಟು ಬೇಕೋ ಅಷ್ಟಿದೆ. ನಾನಾದ್ರೆ ಲಾಂಗ್ ಅಲ್ಲಿ ಹೋಗಿರೋದಂದ್ರೆ ಧರ್ಮಸ್ಥಳ.
ಮತ್ತೆ ಚಿಕ್ಕಮಂಗ್ಳೂರು ಒಂದೆರಡು ಸತಿ ಹೋಗಿದೀವಿ, ಮತ್ತೆ ತಿರುಪತಿ ಒಂದ್ಸತಿ ಹೋಗಿದ್ವಿ. ಅವಾಗ ಚೆಕ್ ಮಾಡಿದಾಗ ನಮಗೆ 18-20 ಇತ್ತು. ಸೊ ಇದ್ರದ್ದು ಒಂದು ಮೇಜರ್ ಡ್ರಾಬ್ಯಾಕ್ ಏನ್ ಗೊತ್ತಾ, ನಾವು AC ಗ್ಯಾಸ್ ಫಿಲ್ ಮಾಡಿಸ್ತೀವಿ, ಒಂದ್ಸತಿ 2 ಸತಿ ಫಿಲ್ ಮಾಡಿಸಿದೀವಿ. ಬಟ್ AC ಗ್ಯಾಸ್ ಅದೇನಾಗುತ್ತೋ ಏನೋ ಗೊತ್ತಿಲ್ಲ, ಫುಲ್ ಡ್ರೈನ್ ಆಗ್ಬಿಡುತ್ತೆ. AC ಗ್ಯಾಸ್ ಅನ್ನೋದೇ ಇರಲ್ಲ. ಮಾತ್ರ AC ಗ್ಯಾಸ್ ಹಾಕ್ಸಿದಾಗ ಮಾತ್ರ AC ಸಕ್ಕದಾಗಿ ಚಿಲ್ಡ್ ಆಗಿ ಬರುತ್ತೆ. ಬಟ್ ಸ್ವಲ್ಪ ಒಂದು 6 ತಿಂಗಳು 1 ವರ್ಷ ಹೋದ ತಕ್ಷಣ ಎಲ್ಲ ಇಲ್ಲ. ಸೊ ಇದ್ರದ್ದು ಮಿರರ್ಸ್ ಎಲ್ಲ ಬಟನ್ಸ್ ಬರಲ್ಲ, ಎಲ್ಲ ಎಲೆಕ್ಟ್ರಿಕಲ್ ಅಲ್ಲ, ಎಲ್ಲ ಮ್ಯಾನ್ಯುವಲ್ ಮಿರರ್ಸ್. ಸೊ ಅದು ಪೀರೋಲ್ಸ್ ಹಾಕಿರ್ತೀನಿ ನೋಡಿರಿ. ಅಂಡ್ ಇದ್ರದ್ದು ಲಾಕ್ ಸಿಸ್ಟಮ್ ಒಂದು ಚೆನ್ನಾಗಿದೆ. ನಮ್ಮ ಹತ್ರ ಕೀ ಆದ್ರೆ 2 ಇದೆ, ಬಟ್ 2 ರಿಮೋಟ್ ಅಲ್ಲೂ 1 ರಿಮೋಟ್ ಅಲ್ಲಿ ಮಾತ್ರ ಅನ್ಲಾಕ್ ಫೀಚರ್ ವರ್ಕ್ ಆಗುತ್ತೆ. ಇನ್ನು 2 ರಿಮೋಟ್ ಅಲ್ಲಿ ಲಾಕು ಆಗಲ್ಲ, ಇನ್ನೊಂದು ರಿಮೋಟ್ ಅಲ್ಲಿ ಲಾಕು ಆಗಲ್ಲ, ಅನ್ಲಾಕು ಆಗಲ್ಲ. ಸೊ ಫಸ್ಟ್ ಏನಾಗ್ತಿತ್ತು, ಒಂದು ಕೀಯಲ್ಲಿ ಲಾಕ್ ಆದ್ರೆ ಇನ್ನೊಂದು ಕೀಯಲ್ಲಿ ಅನ್ಲಾಕ್ ಆಗೋದು, 2ರಲ್ಲೂ ಒಂದೊಂದು ಕೆಲಸ ಮಾಡ್ತಾ ಇರ್ಲಿಲ್ಲ. ಅದನ್ನ ಏನೇನೋ ಮಾಡಿ ಕಿತಾಪತಿ ಮಾಡಿದ್ರೆ ಅದು ಇನ್ನೊಂದು ಕೀ ಹೋಯ್ತು, 1 ಕೀಯಲ್ಲಿ ಮಾತ್ರ ಅನ್ಲಾಕ್ ಫೀಚರ್ ವರ್ಕ್ ಆಗುತ್ತೆ. ಸೊ ಮತ್ತೆ ಇದರಲ್ಲಿ ಡೆಕ್ ಬಂದ್ಬಿಟ್ಟು ಫಸ್ಟ್ ಇದ್ದಿದ್ದು ಹಾಳಾಗಿತ್ತು, ಮತ್ತೆ ನಾನು ಹಾಕ್ಸ್ದೆ ಹೊಸದು. ಸ್ಪೀಕರ್ಸ್ ಮಾತ್ರ ಒಂದು 4-6 ಏನೋ ಕೊಟ್ಟಿದ್ದಾರೆ ಸ್ಪೀಕರ್ಸ್. ಸೊ 6 ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಸೌಂಡ್ ಆದ್ರೆ 6 ಸ್ಪೀಕರ್ಸ್ ಅಲ್ಲಿ 4 ಸ್ಪೀಕರ್ಸ್ ಇರೋದು, 6 ಪ್ಲೇಸಿಂಗ್ ಕೊಟ್ಟಿದ್ದಾರೆ, ಆದ್ರೆ 4 ಸ್ಪೀಕರ್ಸ್ ಅಷ್ಟೇ ಇರೋದು. ಮತ್ತೆ ನಾನು ತರಿಸಿ ಹಾಕ್ಸಿದ್ದೆ, ಅದೊಂದು ಎಕ್ಸ್ಟ್ರಾ ಹಾಕ್ಸಿದ್ದೆ. ಮತ್ತೆ ಇದ್ರದ್ದು ಸ್ಟೀರಿಂಗ್ ಕಂಟ್ರೋಲ್ ಮಾತಾಡಿದ್ರೆ ಚೆನ್ನಾಗಿದೆ, ಬಟ್ ಅದೇ ಡಿಸ್ಕೋ ಇದೆಯಲ್ಲ, ಅದರಿಂದ ನಮಗೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಬಟ್ ಕಂಟ್ರೋಲೇಬಲ್, ಸ್ಮೂತ್ ಆಗಿದೆ, ಫುಲ್ ಸ್ಮೂತ್, ಹಿಂಗಂದ್ರೆ ತಿರುಗ್ಬಿಡುತ್ತೆ. ಅಂಡ್ ಇದ್ರ ಬಗ್ಗೆ ಇನ್ನೇನ್ ಹೇಳ್ಬೇಕು, ಗೇರ್ ಬಾಕ್ಸ್ 5 ಮ್ಯಾನ್ಯುಯಲ್ 5 ಗೇರ್ ಬಾಕ್ಸ್ ಬರುತ್ತೆ. ಸೊ ಅಷ್ಟು ನನಗೆ ಹೇಳಕ್ ಬರಲ್ಲ. 5 ಸ್ಪೀಡ್ ಟ್ರಾನ್ಸ್ಮಿಷನ್ ಇದೆ ಅಂಡ್ 1 ರಿವರ್ಸ್ ಇದೆ. ಸೊ ಮ್ಯಾನ್ಯುವಲ್ ಗೊತ್ತು ನಿಮಗೆ, ಡೀಸೆಲ್ ಮ್ಯಾನ್ಯುವಲ್ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ, ಪವರ್ ಇಲ್ಲ, ಅದರದ್ದು ಟಾರ್ಕ್ ಎಲ್ಲ ಹೇಗಿರುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ಮಾತಾಡೋದಾದ್ರೆ ನಮ್ಮ ಡಿಕ್ಕಿ ಬೂಟ್ ಸ್ಪೇಸು ಅಷ್ಟೇನಿಲ್ಲ, ಎಲ್ಲ ನಾರ್ಮಲ್ ಆಗಿ ಒಂದು 200 ಲೀಟರ್ಸ್ ಏನೋ ಇದೆ ಅದು. ಸೊ ನೆಕ್ಸ್ಟ್ ಸೀಟಿಂಗ್ ಕೆಪಾಸಿಟಿ ಆದ್ರೆ 5 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು, ಸ್ಪೇಷಿಯಸ್ ಇದೆ. ಎಲ್ಲ ಹ್ಯಾಚ್ ಬ್ಯಾಕಿಗೂ ಕಂಪೇರ್ ಮಾಡಿದ್ರೆ ಆಗಿನ ಕಾಲದಲ್ಲಿ ಒಂದು ಸ್ಯಾಂಟ್ರೋ ಆಗಿರ್ಲಿ ಯಾವುದೇ ಆಗಿರ್ಲಿ, ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಒಳ್ಳೆ ಸ್ಪೇಸ್ ಆದ್ರೆ ಇದೆ, ನೈಸ್ ಸ್ಪೇಸ್ ಅನ್ಬೋದು. ಇನ್ನೇನಿಲ್ಲ, ಡ್ಯಾಶ್ ಬೋರ್ಡ್ ಎಲ್ಲ ಇದ್ದಿದೆ ನಿಮಗೆ ಗೊತ್ತಿರೋದು. ಸೊ ಇದು ನಮ್ಮ ಕಾರ್ ಒಂದು ಡೀಟೇಲ್ಡ್ ರಿವ್ಯೂ. ಏನೇನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದೆಲ್ಲ ನಾನು ಆಂಡ್ರೆಸ್ಟ್ ಎಲ್ಲ ಆಮೇಲೆ ತರಿಸಿದ್, ನಾನು ಯಾವುದು ಕಂಪ್ನಿಯಿಂದ ಕೊಟ್ಟಿಲ್ಲ. ಇದರಲ್ಲಿ ಆಯಿಲ್ ಬ್ರೇಕ್ಸ್ ಆದ್ರೆ ಬರುತ್ತೆ, ಡಿಸ್ಕ್ ಬ್ರೇಕ್ಸ್ ಬರಲ್ಲ. ಸಾರಿ, ಡಿಸ್ಕ್ ಬ್ರೇಕ್ಸ್ ಬರೋದು, ಡ್ರಮ್ ಬ್ರೇಕ್ ಬರಲ್ಲ. ದೆನ್ ಇನ್ನೇನಿದೆ ಇದರಲ್ಲಿ, ಅದೇ ಸ್ಟಾರ್ಟ್ ಮಾಡಿದಾಗ ಆಟೋ ಅನ್ಲಾಕ್ ಆಗುತ್ತೆ, ಆಟೋ ಲಾಕ್ ಆಗುತ್ತೆ, ಸಾರಿ, ಆಫ್ ಮಾಡಿದಾಗ ಆಟೋ ಲಾಕ್ ಆಗುತ್ತೆ. ಆ ಥರ ಏನೇನೋ ಲಾಕು ಅದೆಲ್ಲ ಏನೇನೋ ಇದೆ. ಸೊ ಆ ಥರ ಎಲ್ಲ ಅದು ಬೇಸಿಕ್ ಫೀಚರು ಚೆನ್ನಾಗಿರುತ್ತೆ, ಅದೆಲ್ಲ ಯೂಸ್ ಮಾಡೋಕ್ಕೆ. ಇದ್ರದ್ದು ಅನ್ಲಾಕಿಂಗ್, ಇದು ಲಾಕ್ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಮ್ಯಾನ್ಯುವಲ್ ಕೀ ಲಾಕು. ಸೊ ಮ್ಯಾನ್ಯುವಲ್ ಆಗಿ ಲಾಕ್ ಮಾಡಿ ಹೋಗ್ಬಿಟ್ರೆ ಅದು ಲಾಕ್ ಆಗಲ್ಲ. ನಾವು ಒಳಗೆ ಲಾಕ್ ಹಾಕಿ ಆಮೇಲೆ ಡೋರ್ ಹ್ಯಾಂಡಲ್ ಏನಿರುತ್ತಲ್ಲ ಅದನ್ನ ಹಿಂಗ್ ಇಟ್ಕೊಂಡು ಓಪನ್ ಮಾಡಿ ಇಟ್ಕೊಂಡು ಡೋರ್ ಹಾಕ್ಬೇಕು, ಅವಾಗ ಲಾಕ್ ಆಗೋದು. ಸೊ ಅದು ನಿಮಗೆ ಪೀರೋಲ್ಸ್ ಅಲ್ಲಿ ತೋರಿಸಿರ್ತೀನಿ, ನೋಡ್ಕೊಳ್ಳಿ. ಸೊ ಇದು ಮತ್ತೆ LED ಬರಲ್ಲ ಇದರಲ್ಲಿ, ಓನ್ಲಿ ಹ್ಯಾಲೋಜನ್ ಲೈಟ್ಸ್, ವಿಚ್ ಇಸ್ ಬೆಸ್ಟ್ ಅಂತೀನಿ ನಾನಂತರು. ಸೊ ಗೈಸ್, ಇದರಲ್ಲಿ V2 ಇಂಜಿನ್ ಆದ್ರೆ ಬರುತ್ತೆ. ಸೊ ಇವಾಗೆಲ್ಲ V8 V6 ಎಲ್ಲ ಕೇಳಿ ತುಂಬಾ ಫೆಮಿಲಿಯರ್ ಆಗಿರ್ತೀರ. ಇದು ಬಂದ್ಬಿಟ್ಟು V2 ಇಂಜಿನ್, ಅವಾಗ ಮೋಸ್ಟ್ ಪವರ್ಫುಲ್ ಇಂಜಿನ್ ಅನ್ಕೋಬಹುದು ಈ ಸೆಗ್ಮೆಂಟ್ ಅಲ್ಲಿ. ಸೊ ಇದ್ರದ್ದು ಟಕ್ಕರ್ ಕೊಡೋ ಅಂತ ಯಾವ್ದಿತ್ತು ಅಂದ್ರೆ ಅವಾಗೆಲ್ಲ ಆಲ್ಟೋ ಎಲ್ಲ ತುಂಬಾ ಫೇಮಸ್ ಆಗ್ಬಿಟ್ಟಿತ್ತು. ಸೊ ಅದರಿಂದ ಇದು ಸ್ವಲ್ಪ ಅಂಡರ್ ರೇಟೆಡ್ ಅನ್ಬೋದು. ಬಟ್ ಸೇಲ್ಸ್ ಆದ್ರೆ ನಡೀತು, ಬಟ್ ಮುಂದಕ್ಕೆ ತಗೊಂಬರಕ್ಕೆ ಅಂಡರ್ ರೇಟ್ ಆಗ್ಬಿಡ್ತು. ಬಿಕಾಸ್ ಆಫ್ ಆಲ್ಟೋ ಇತ್ತು, ಮತ್ತೆ ಸ್ಯಾಂಟ್ರೋ ಇತ್ತು, ತುಂಬಾ ಹ್ಯಾಚ್ ಬ್ಯಾಕ್ಗಳಾದ್ರೆ ಬಂದ್ಬಿಟ್ವು. ಸೊ ದಟ್ಸ್ ವೈ ಇದು ಸ್ವಲ್ಪ ಹಿಂದೆ ಉಳಿತು ಅನ್ಬೋದು. ಆ ಟೈಮಲ್ಲಿ ಓನ್ಲಿ ಟ್ಯಾಕ್ಸಿ ಆಗಿ ಯೂಸ್ ಆಯಿತು. ಬಟ್ ಇದ್ರ ನಿಜ ಹೇಳ್ತೀನಲ್ಲ, ಇದ್ರದ್ದು ಸೀಟ್ಸ್ ನೋಡಿ, ಅವಾಗಿನ ಕಾಲದಲ್ಲಿ ಲೆದರ್ ಸೀಟ್ಸು ಎಷ್ಟು ಚೆನ್ನಾಗಿದೆ ಮತ್ತೆ ಎಷ್ಟು ಪ್ರೀಮಿಯಂ ಆಗಿದೆ. ಸೊ ಆಲ್ಟೋ ಎಲ್ಲ ಇದನ್ನೆಲ್ಲ ಕೊಡ್ತಾ ಇರಲಿಲ್ಲ, ಅವಾಗೆಲ್ಲ ಕ್ಲಾತಿಂಗ್ ಕೊಡ್ತಾ ಇತ್ತು ಆಲ್ಟೋ. ಆ ವಿಚಾರದಲ್ಲೆಲ್ಲ ನಾನು ಇದನ್ನ ಗ್ರೇಟ್ ಅಂತೀನಿ. ಬಟ್ ಆಲ್ಟೋ ಈಸ್ ಆಲ್ಟೋ, ಅದ್ರದ್ದು ರಿಲಯಬಿಲಿಟಿ ಇಸ್ ರಿಲಯಬಿಲಿಟಿ, ಟಾಟಾ ಈಸ್ ಸೇಫ್ಟಿ ಆ್ಯಂಡ್ ಎಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಇದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಒಂದ್ಸತಿ ತೋರಿಸ್ತೀನಿ ನಿಮಗೆ. ಇಷ್ಟೇ. ಈ ಕಡೆ ವೈಪರ್ಸ್ ಇರುತ್ತೆ, ಮತ್ತೆ
ವೈಪರ್, ವಾಟರ್ ವೈಪರು ಎಲ್ಲ ವರ್ಕ್ ಆಗುತ್ತೆ. ಈ ಕಡೆ ಡಿಮ್ ಆ್ಯಂಡ್ ಡಿಪ್ಪು, ಇದರಲ್ಲಿ ಆಲೋಜನ್ ಲೈಟ್ ಬರುತ್ತೆ. ಸೊ ಅದನ್ನು ಚೇಂಜ್ ಮಾಡಿಸಿದ್ದೀನಿ ನಾನು. ಆಲೋಜನ್ ಲೈಟ್ಸು ಹೊಸದು ಹಾಕ್ಸಿರೋದು. ಆ್ಯಕ್ಚುಲಿ ಅದು ನನಗೆ ಬಂದ್ಬಿಟ್ಟು 4000 ಕಾಸ್ಟ್ ಆಯಿತು. ನಾನು ಹಳೇದಿತ್ತು, ಅದು ಪೂರ್ತಿ ಇದಾಗ್ಬಿಟ್ಟಿತ್ತು. ಮಾಸ್ಕಿಂಗ್ ಎಲ್ಲ ಮಾಡಿಸ್ದೆ, ಏನೂ ವರ್ಕ್ ಆಗಿಲ್ಲ. ಬಟ್ ಅದಕ್ಕೆ ಇದು ಮಾಡಿದೆ. ಎಕ್ಸ್ಟ್ರಾ LED ಇತ್ತು, ಅದನ್ನೆಲ್ಲ ತೆಗ್ಸ್ಬಿಟ್ಟಿದ್ದೀವಿ. ಸೊ ಅದಕ್ಕೆ, ಯಾಕೆ ಅಂದರೆ ಪೊಲೀಸ್ ಅವ್ರ ಕಾಟ ಗೊತ್ತಲ್ಲ, ಅದನ್ನು ತೆಗ್ಸಿ ಮತ್ತೆ ಹೊಸ ಆಲೋಜನ್ ಲೈಟ್ಸ್ ಆದರೆ ಹಾಕ್ಸಿದ್ದೀವಿ. ಸೊ ಇದು ಈ ವಿಡಿಯೋ. ನಿಮಗೆ ಈ ವಿಡಿಯೋ ಏನಾದರೂ ಈ ರಿವ್ಯೂ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕಮೆಂಟ್ ಮಾಡಿ ಇನ್ನೂ ಯಾವ್ಯಾವ ಥರ ವಿಡಿಯೋಸ್ ಬೇಕು ಅಂತ. ಸೊ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಸತಿ ನನ್ನ ಡ್ರೈವಿಂಗ್ ಪಾಯಿಂಟಲ್ಲಿ ಇಟ್ಟು ನೋಡ್ರಿ, ಎಂಜಾಯ್ ಮಾಡ್ತೀರಾ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಮೀಟ್ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್ ಬಾಯ್. ಅಷ್ಟೇ. ಒಂದು ಇದಾದರೆ ಕೊಟ್ಟಿದ್ದಾರೆ, ಯಾವುದೋ ಒಂಥರ ಡ್ರಾ ಥರ. ಆದರೆ ಇದು ತುಂಬ ಕಷ್ಟ ಇರುತ್ತೆ ಎಳೆಯೋದು, ಏನೇನೋ ಮುರಿದೋಗುತ್ತೆ ಅಂತ ತುಂಬ ಭಯ ನನಗೆ. ಸೊ ನೋಡ್ತಾ ಇದ್ರಲ್ಲ, ಸಖತ್ ಗಟ್ಟಿ ಇರುತ್ತೆ, ಹಾರ್ಡ್ ಪ್ಲಾಸ್ಟಿಕ್. ಯಾರೂ ಯೂಸ್ ಮಾಡಿಲ್ಲ ಇದನ್ನು, ನನ್ನ ಹತ್ರ ಬಂದಮೇಲೆ ಇದು ಯೂಸ್ ಆಗ್ತಿರೋದು. ಸೊ ಅದಕ್ಕೆ ಇಷ್ಟು ಇದಾಗಿದೆ. ಸೊ ಇದನ್ನು ಸೆಟ್ ಮಾಡೋದೇ ಕಷ್ಟ. ಇದು ಟಾಸ್ಕ್ ಮಾಡಿದ್ರಲ್ಲ, ತೆಗಿಯೋಕ್ಕಾಗಲ್ಲ, ಸಖತ್ ಕಷ್ಟ ಇದು ತೆಗಿಯೋದು.